ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುಕಿಂಗ್ ವಿತ್ ಕಾವ್ಯಶ್ರೀ. ನಾನು ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಬಿಸಿಬೇಳೆಬಾತ್ ಪೌಡ್ರ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು 125 ಗ್ರಾಮ್ ಧನಿಯಾ, 20 ಗ್ರಾಮ್ ಮೆಣಸು, 10 ಗ್ರಾಮ್ ಚಕ್ಕೆ, 4 ಏಲಕ್ಕಿ, ಅರ್ಧ ಪೀಸ್ ಜಾಕಾಯಿ, 20 ಗ್ರಾಮ್ ಗಸಗಸೆ, 10 ಗ್ರಾಮ್ ಲವಂಗ, 10 ಗ್ರಾಮ್ ಮೆಂತ್ಯ, ಕಡಲೆಬೇಳೆ 50 ಗ್ರಾಮು, ಉದ್ದಿನಬೇಳೆ 50 ಗ್ರಾಮು, 125 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಮೊದಲು ನಾನು ಇವಾಗ ಧನ್ಯತನ ಹುರ್ಕೋತಾ ಇದ್ದೀನಿ, ಹುರಿದು ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಇವಾಗ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಉದ್ದಿನಬೇಳೆನೂ ಅಷ್ಟೇ ಹುರಿದು ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಕಡಲೆಬೇಳೆ ತೊಗೊಂಡಿದ್ದೀನಿ, ಕಡಲೆಬೇಳೆನೂ ಅಷ್ಟೇ ಹುರಿದು ಎತ್ತಿಟ್ಕೋತಾ ಇದ್ದೀನಿ. ಹೀಗೆ ನಾವು ಎಲ್ಲ ತೊಗೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನೂ ಕೆಂಪುವಾಗ ಹುರಿದು ಎತ್ತಿಟ್ಕೋಬೇಕು. ಇವಾಗ ಎಲ್ಲವೂ ಹುರಿತಾ ಇದ್ದೀನಿ. ಮತ್ತು ಈ ಒಂದು ಪೌಡ್ರ್ ಮಾಡೋದ್ರಿಂದ ಏನಪ್ಪ ನಿಮಗೆ ಬೆನಿಫಿಟ್ಟು ಅಂತಂದರೆ, ಈ ಒಂದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು 3 ಥರ ತಿಂಡಿ ಮಾಡ್ಕೋಬೋದು. ಒಂದು ಬಿಸಿಬೇಳೆಬಾತ್ ಮಾಡ್ಕೊಬಿಡ್ಬೋದು, ಇನ್ನೊಂದು ವಾಂಗಿಬಾತ್ ಮಾಡ್ಕೊಡ್ಬೋದು, ಮತ್ತು ಟೊಮೆಟೊ ಬಾತ್ಗೂ ಸಹ ಯೂಸ್ ಮಾಡ್ಬೋದು. ಈ ಒಂದು ಪೌಡ್ರನ್ನ ನಾವು ಅಂಗಡಿಲಿ ತೊಗೊಳೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಸಿಗುತ್ತೆ, ಮತ್ತು ಒನ್ ಡೇ ಅಷ್ಟೇ ಯೂಸ್ ಮಾಡ್ಬೋದು. ನಾವು ಅದೇ ಮನೆಯಲ್ಲೇ ಮಾಡಿಕೊಂಡ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ, ಹೆಚ್ಚು ದಿನ ಇಟ್ಕೋಬೋದು. ನಾವು ಯಾವಾಗ ಬೇಕಾದರೂ ಅವಾಗ ಮಾಡ್ಕೋಬೋದು ನಾವು. ಈಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಲ್ಲ, ಅದು ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ತೊಗೋತಾರೆ. ಇದಕ್ಕೆ ನೀವು ಖಾರಕ್ಕೋಸ್ಕರ ನಿಮಗೆ ಖಾರ ಬೇಕು ಅಂತಂದರೆ ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿನೋ ಇಲ್ಲ ಖಾರದ ಮೆಣಸಿನ್ಕಾಯಿನೋ ಒಂದೆರಡು ಮೂರ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಮೆಣಸಿನ್ಕಾಯಿ ಹುರಿದು ಎತ್ತಿಟ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಆವಾಗಲೇ ಹುರ್ಕೊಂಡಿದ್ದೀನಲ್ವಾ, ಆ ಹುರಿದಿರುವಂತಹ ಎಲ್ಲ ಕಾಳುಗಳನ್ನೂ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಆಯಿಲ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಆಯಿಲ್ ಹಾಕಿಲ್ಲ, ಹಾಗೇ ಹುರ್ಕೊಂಡಿದ್ದೀನಿ. ನೀವು ಬೇಕಾದರೆ ಆಯಿಲ್ ಹಾಕ್ಕೊಂಡು ಹುರ್ಕೋಬೋದು. ಈಗ ನಾನು ಆವಾಗಲೇ ಹುರಿದಿರುವಂಥ ಎಲ್ಲ ಪದಾರ್ಥಗಳನ್ನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಕಂಪ್ಲೀಟ್ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಇದಕ್ಕೆ ಹಾಕಿರುವಂತಹ ಎಲ್ಲ ಪದಾರ್ಥಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದಾಕಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ನಾನು ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಪೌಡ್ರು ಈ ರೀತಿ ರೆಡಿಯಾಗಿದೆ. ನೀವು ಮನೇಲಿ ಒಂದು ಸಲನಾದರೂ ಟ್ರೈ ಮಾಡಿ. ಅದು ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.